ಹೊಸದಾಗಿ ಇಲ್ಲಿ ಒಂದು ಹೊಸ ಜಾಗ ಸ್ಟಾರ್ಟ್ ಆಗಿದೆ. ಸೊ ನಮಗೆ ಈ ಜಾಗನ ರೆಕಮೆಂಡ್ ಮಾಡಿದ್ದು ನಮ್ಮ ಅನ್ಬಾಕ್ಸ್ ಕರ್ನಾಟಕ. ನೋಡಿ ಯಾವ ಥರ ಇದೆ ಗೊಜ್ಜು ಅಂತ. ಚಂಕ್ಸ್ ಸ್ವಲ್ಪ ಬಾಯಿಗೆ ಸಿಗೋ ಥರ ಇದೆ. ಈ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಜಾಸ್ತಿ ಸಪೋರ್ಟ್ ಬೇಕಾಗುತ್ತೆ. ಸೊ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಮಸಾಲೆ ಹೋಗಿದೆ ಅಂತ. ನಿಜ ಹೇಳಬೇಕು ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿದೆ ಅಂತಲೇ ಹೇಳ್ಬೋದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ನಾವು ಆರ್.ಆರ್. ನಗರದಲ್ಲಿದ್ದೀವಿ. ಹೊಸದಾಗಿ ಇಲ್ಲಿ ಒಂದು ಹೊಸ ಜಾಗ ಸ್ಟಾರ್ಟ್ ಆಗಿದೆ, ಚರ್ಬಿ ಅಂತ. ಈ ಜಾಗನ ರೆಕಮೆಂಡ್ ಮಾಡಿದ್ದು ನಮ್ಮ ಅನ್ಬಾಕ್ಸ್ ಕರ್ನಾಟಕ ಹರ್ಷ ಮತ್ತು ವಿಕ್ರಮ್ ಅವರು. ಮತ್ತು ನಾನು ಈ ಜಾಗದ ಒಂದು ರೀಲು ನೋಡಿದೆ, ನಮ್ಮ ಬೆಂಗಳೂರು ಅಶ್ವಿನ್ ಅವರು ಮಾಡಿದರು. ಇಲ್ಲಿ ಪೂರಿ ಕೈಮಾ ಗೊಜ್ಜು ಎಲ್ಲ ಸಿಗುತ್ತೆ. ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಟೆಂಪ್ಟ್ ಆಗೋಗಿತ್ತು ನನಗೆ. ಸೊ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೋಮು ಇವತ್ತು ನನ್ನ ಜೊತೆಗಿಲ್ಲ, ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಸೊ ಒಬ್ಬನೇ ಬಂದಿರೋದು. ಈಗ ಈ ಚರ್ಬಿ ರೆಸ್ಟೋರೆಂಟ್ ಯಾವ ಥರ ಇದೆ, ಏನೇನು ಸಿಗುತ್ತೆ, ಸೊ ಕಿಚನ್ದೊಂದು ಇನ್ನು ಹೈಲೈಟ್ಸ್ ಎಲ್ಲ ತೋರಿಸ್ಬಿಟ್ಟು ನಿಮಗೆ ಫುಡ್ ರಿವ್ಯೂ ಸ್ಟಾರ್ಟ್ ಮಾಡಿಬಿಡ್ತೀನಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಜಾಸ್ತಿ ವೀಡಿಯೋಸ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಸಪೋರ್ಟ್ ಇದ್ದರೆ ಹೆಚ್ಚೆಚ್ಚು ವೀಡಿಯೋಸ್ ರೀಲ್ಸ್ ಎಲ್ಲ ಮಾಡ್ತೀವಿ. ನೀವು ಮಾಡ್ತೀರಿ ನಿಮ್ತಾ ಬನ್ನಿ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಆರ್.ಆರ್. ನಗರ ಚರ್ಬಿಗೆ ಬಂದಾಯಿತು. ನಿಮಗೆ ಆ್ಯಂಬಿಯನ್ಸು ಎಲ್ಲ ತೋರಿಸಿದ್ದೀವಿ. ಈಗ ಇಲ್ಲಿನ ಫೇವ್ರೆಟ್ ಅಂದರೆ ಸದ್ಯಕ್ಕೆ ಫಾಸ್ಟ್ ಮೂವಿಂಗ್ ಆಗಿರುವಂಥ ಪೂರಿ ಕೈಮಾ ಗೊಜ್ಜು, ಒತ್ಪ ಶಾವಿಗೆ ಮತ್ತು ನಾಟಿ ಕೋಳಿ ಸಾರು ಮತ್ತು ಗೀ ರೋಸ್ಟು ತರಿಸ್ಕೊಂಡಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾ ಇದೆಯಂತೆ ಇತ್ತೀಚೆಗೆ. ಸೊ ನಮಗೆ ಈ ಜಾಗನ ರೆಕಮೆಂಡ್ ಮಾಡಿದ್ದು ನಮ್ಮ ಅನ್ಬಾಕ್ಸ್ ಕರ್ನಾಟಕ ಹರ್ಷಾನು ಮತ್ತು ವಿಕ್ರಮು. ಅದಾದಮೇಲೆ ನಾನು ನಮ್ಮ ಅಶ್ವಿನ್ ಬೆಂಗಳೂರು ಅವರೂ ಒಂದು ರೀಲ್ ಮಾಡಿದ್ದು ಈ ಜಾಗದ ಬಗ್ಗೆ ನೋಡಿದೆ. ಸೊ ಸಿಕ್ಕಾಪಟ್ಟೆ ಟೆಂಪ್ಟ್ ಮಾಡೋದೇನು ಅಂದರೆ ಅವನ ಫಸ್ಟ್ ಇಂಪ್ರೆಷನ್ನು ಯಾವುದು ಅಂದರೆ ಈ ಪೂರಿನೂ ಮತ್ತು ಕೈಮಾ ಗೊಜ್ಜು ನೋಡೋಕ್ಕೇ ಅದ್ಭುತವಾಗಿರುತ್ತೆ. ಸೊ ಪೂರಿ ಕೈಮಾ ಗೊಜ್ಜು ಅನ್ನೋದು ಒಂದು ಅದ್ಭುತವಾದ ಕಾಂಬಿನೇಷನ್ನು. ಸೊ ಇವ್ರು ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ. ಸೊ ಈಗ ಯಾವ ಟೇಸ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೀ ರೋಸ್ಟ್ ಮಾಡಲಾ, ಕೈಮಾ ಗೊಜ್ಜು ಪೂರಿ ಮಾಡಲಾ, ಶಾವಿಗೆ ಮತ್ತು ನಾಟಿ ಕೋಳಿ ತಿನ್ನಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಮಟನ್ ಕೈಮಾ ಇದು ಸ್ವಲ್ಪ ಅದರಲ್ಲಿ ಕೊಬ್ಬಿನ ಅಂಶ ಇರುತ್ತೆ. ಸೊ ಬಿಸಿ ಬಿಸಿ ಇದಂಗೆ ತಿಂದ್ಬಿಟ್ರೆ ಸೂಪರ್ ಮಜಾ ಕೊಡುತ್ತೆ. ಸೊ ಒಂದು 3 ಪೂರಿ ಕೊಡ್ತಾರೆ. ಸೊ 5 ಕೊಡ್ತಾರೆ ಅಂತ ಒಂದೊಂದು ಸರಿ. 5 ಬೇಕಂದ್ರೆ 5 ಹಾಕ್ಸ್ಕೊಬೋದು, 3 ಬೇಕಂದ್ರೆ 3 ಕೆಡಿ ತೊಗೊಳ್ಳಿ. ಸೊ ಈಗ ಒಂದು ಪೂರಿ ತೊಗೊಂಡು ಈ ಕೈಮಾ ಗೊಜ್ಜು ಟ್ರೈ ಮಾಡ್ತೀವಿ. ಪೂರಿನ 2 ಭಾಗ ಮಾಡಿಕೊಂಡು ಇಲ್ಲೇ ಇರುವಂಥ ಒಂದು ಕೈಮಾ ಗೊಜ್ಜಿನಲ್ಲಿ ಹಿಂಗೆ ಹಾಕಿ ಕೈಮಾ ಗೊಜ್ಜು ಸಮೇತ ತಗೊಂಡು ಗೊಜ್ಜು ಟ್ರೈ ಮಾಡಬೇಕು. ಸ್ಪೂನ್ ಒಂದು ಕೊಡಿ. ಚಂಕ್ಸ್ ಸ್ವಲ್ಪ ಬಾಯಿಗೆ ಸಿಗೋ ಥರ ಇದೆ, ಮಟನ್ ಚಂಕ್ಸು. ನೋಡಿ ಯಾವ ಥರ ಇದೆ ಅಂತ. ನೋಡಿ ಯಾವ ಥರ ಇದೆ ಗೊಜ್ಜು ಅಂತ. ಬಟಾಣಿ ಹಾಕಿದ್ದಾರೆ, ಅದೊಂದು ಅಡ್ವಾಂಟೇಜು. ಆ ಮಟನ್ದು ಒಂದು ಸೊಗಡು ನೀಟಾಗಿ ಗೊತ್ತಾಗುತ್ತೆ ಈ ಗೊಜ್ಜಲ್ಲಿ. ಆಹಾ, ನಾನು ಒಂದು ಸ್ಪೂನ್ ಹಂಗೆ ಬರೀ ಕೈಮಾ ಗೊಜ್ಜನ್ನ ಟ್ರೈ ಮಾಡ್ತೀನಿ. ಸೂಪರ್. ಬರೀ ಪೂರಿ ಕೈಮಾ ಗೊಜ್ಜಿಗೆ ಅಂತಲೇ ಈ ಜಾಗಕ್ಕೆ ಹುಡ್ಕೊಂಬರ್ಬೋದು. ಅಲ್ಟಿಮೇಟ್ ಗುರು, ಸೂಪರ್ ಧಮಾಕ. ನನಗಂತೂ ನಾನು ಫಸ್ಟು ಆ ವಿಡಿಯೋನಲ್ಲಿ ನೋಡಿನೇ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ. ಅದಕ್ಕೆ ನಮ್ಮಿದೆಯಿಂದ ಹುಡ್ಕೊಂಬಂದಿದ್ದೀನಿ ಅಂತಲೇ ಹೇಳ್ಬೋದು. ಆರಾಮಾಗಿ ಒಂದು 5 ಪೂರಿ ತಿನ್ಬೋದು ಈ ಗೊಜ್ಜಲ್ಲಿ, ಅಷ್ಟೊಂದು ಹಿತವಾಗಿದೆ. ಮತ್ತು ಶಾವಿಗೆ, ನಾಟಿ ಕೋಳಿ ಸಾರೆಲ್ಲ ಮಾಡಿದ್ದಾರೆ. ನಾನು ಓನರ್ ಹತ್ರ ಮಾತಾಡ್ತಾ ಇದ್ದೆ. ಒಂದು 4 ತಿಂಗಳು ಟ್ರಯಲ್ ಆ್ಯಂಡ್ ಎರರ್ನಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮಾಡಿ ಒಂದು ರೆಸಿಪಿ ಡಿಸೈಡ್ ಮಾಡಿಕೊಂಡು ತುಂಬ ಜನಕ್ಕೆ ಟೇಸ್ಟ್ ಮಾಡಿಸಿ ಅಡುಗೆನ ಇವರು ಮಾಡೋದನ್ನು ಶುರು ಮಾಡಿರೋವಂಥ ಒಂದು ಹೋಟ್ಲು ಫ್ರೆಂಡ್ಸ್ ಅಂತ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಒಂದು ಫೈನ್ ಡೈನಿಂಗ್ ಅಂತಲೇ ಹೇಳ್ಬೋದು, ಸೆಮಿ ಫೈನ್ ಡೈನಿಂಗು ಥರ ಸೆಟಪ್ ಮಾಡಿರುವಂಥ ಒಂದು ಜಾಗ ಇದು.
ಓಪನ್ ಏರಿಯಾ ಇನ್ನೂ ಚೆನ್ನಾಗಿದೆ, ನೀವು ಆವಾಗಲೇ ನೋಡಿರ್ತೀರ. ಸೊ ಈಗೂ ಓವರ್ಲ್ಯಾಪ್ನಲ್ಲಿ ಹಾಕ್ತಾ ಇರ್ತೀನಿ ಹೊರಗಡೆ ಯಾವ ಥರ ಇದೆ ಅಂತ. ಒಂದು ಕೆಫೆ ಲುಕ್ ಕೊಟ್ಟಿದ್ದಾರೆ. ಈಗ ಈ ಗೀ ರೋಸ್ಗೆ ಹೋಗೋಕ್ಕೆ ಮುಂಚೆ ಒತ್ತು ಶಾವಿಗೆ ಮತ್ತು ನಾಟಿ ಕೋಳಿ ಸಾರು ಯಾವ ಥರ ಇದೆ ನೋಡಬೇಕು. ನೋಡಿ ಶಾವಿಗೆ ಯಾವ ಥರ ಇದೆ ಅಂತ. ಇದನ್ನು ಈ ಥರ ಇಟ್ಕೊಂಡು ಈ ಅಲ್ಲಿ ನಾಟಿ ಕೋಳಿ ಸಾರಿದೆ, ಬಟ್ ಈ ಕಪ್ನಲ್ಲೂ ಕೊಟ್ಟಿದ್ದಾರೆ. ಸೊ ಇದನ್ನು ಹಾಕ್ಕೊಂಬಿಡೋಣ. ಆಮೇಲೆ ನಾಟಿ ಕೋಳಿ ಪೀಸು ಟ್ರೈ ಮಾಡೋಣ. ಚೆನ್ನಾಗಿ ಶಾವಿಗೆನ ನೆನೆಸ್ಬಿಟ್ಟು ನಾಟಿ ಕೋಳಿ ಸಾರಲ್ಲಿ, ಸಾರು ಸ್ವಲ್ಪ ತಿಳಿನೇ ಇದೆ, ಸೊ ನೀಟಾಗಿ ಸೇರ್ಕೊಂಡ್ಬಿಡುತ್ತೆ ಅಂತಲೇ ಹೇಳ್ಬೋದು. ಈಗ ಈ ಒತ್ತು ಶಾವಿಗೆನ ನಾಟಿ ಕೋಳಿ ಸಾರಲ್ಲಿ ಫ್ರೈ ಮಾಡಬೇಡ. ಸಾರಂತೂ ಮನೆಗಳಲ್ಲಿ ಮಾಡೋ ಥರನೇ ಟೇಸ್ಟ್ ಗೊತ್ತಾಗ್ತಾ ಇದೆ. ತುಂಬ ದಿನ ಆಗಿತ್ತು ಶಾವಿಗೆ ಜೊತೆ ನಾನ್ ವೆಜ್ ತಿಂದು, ಆ ಥರ ಕೋಳಿ ಸಾರೆಲ್ಲ ತಿಂದು. ನಾಟಿ ಕೋಳಿ ಸಾರಂತೂ ಅದ್ಭುತ, ತಮಾಕ ಅಂತಲೇ ಹೇಳ್ಬೋದು. ಹುಡ್ಕೊಂಬಂದಿದ್ದಕ್ಕೂ ಇಷ್ಟು ದೂರ ಮೋಸ ಏನಿಲ್ಲ, ಸಖತ್ತಾಗಿದೆ. ಅದ್ಭುತ. ನಾಟಿ ಕೋಳಿ ಪೀಸ್ ಯಾವ ಥರ ಇದೆ ನೋಡೋಣ ಬನ್ನಿ. ನಾಟಿ ಕೋಳಿ ರೆಕ್ಕೆ ಪೀಸು, ಆ ಬೋನ್ಸ್ ಎಲ್ಲ ನೋಡಿ ಗೊತ್ತಾಗ್ತಾ ಇದೆ. ಸೊ ಟ್ರೈ ಮಾಡೋಣ. ಎಮ್ಕೆ ಪುಡಿ ಸಿಗುತ್ತೆ, ಹುಷಾರಾಗಿ ತಿನ್ನಬೇಕು. ಸೂಪರ್. ಏನೇ ಹೇಳಿ, ಚಿಕನ್ನು ಸ್ಕಿನ್ ಸಮೇತ ತಿನ್ನೋದೇ ಒಂದು ಸೂಪರ್ ಮಜಾ ಕೊಡುತ್ತೆ ಅಂತ ಹೇಳ್ಬೋದು. ಅದರಲ್ಲೇ ನಾಟಿ ಕೋಳಿಗಳು ಸೂಪರ್. ಒಳ್ಳೆ ಮಸಾಲೆ, ಮನೆ ಮಸಾಲೆ ಅಂತಲೇ ಹೇಳ್ಬೋದು. ಅಲ್ಟಿಮೇಟ್ ಗುರು. ಈ ಹೊಸ್ದಾಗಿ ಸ್ಟಾರ್ಟ್ ಮಾಡೋರಿಗೆ ಜಾಸ್ತಿ ಸಪೋರ್ಟ್ ಬೇಕಾಗುತ್ತೆ. ಇವ್ರಿಗೆ ಆಟೋಮೆಟಿಕ್ ಸಪೋರ್ಟ್ ಸಿಗುತ್ತೆ ಅಂತ ನನ್ನ ಒಂದು ಭಾವನೆ. ಯಾಕಂದರೆ ಚೆನ್ನಾಗಿದೆ ಊಟ, ಹೆಸರು ಮಾಡ್ತಾರೆ ಇವರು ಆರ್ ಆರ್ ನಗರದಲ್ಲೇ. ಗುಡ್, ಸೂಪರ್. ಈಗ ಚಿಕನ್ ಗೀ ರೋಸ್ಟ್ ಕಾಯ್ತಾ ಇದೆ. ಗೋಡಂಬಿ ಎಲ್ಲ ಚೆನ್ನಾಗಿ ಹಾಕಿ ಟಾಸ್ ಮಾಡಿ ಕೊಟ್ಟಿದ್ದಾರೆ. ನನಗೆ ಗೀ ರೋಸ್ಟ್ ಅಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ನನಗೆ ನಮ್ಮ ಶಿವಾನಂದ ಸರ್ಕಲ್ನಲ್ಲಿ ಸಿಗುವಂಥ, ಅಂದರೆ ಅಲ್ಲಿ ಸಿ ರಾಕ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಮತ್ತು ಕೋಸ್ಟ್ ಟು ಕೋಸ್ಟ್ ಅಂತ ಕೋರ್ಮಂಗ್ಲ ಮತ್ತು 3rd ಸ್ಟ್ರೀಟ್ನಲ್ಲೆಲ್ಲ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಕೋಸ್ಟ್ ಟು ಕೋಸ್ಟ್ದು ಒಂದು ಎಪಿಸೋಡ್ ತುಂಬ ಹಿಂದೆ ಮಾಡಿದ್ದೆ ನಾನು ಕೋರ್ಮಂಗ್ಲನಲ್ಲಿ. ಅದೇನ ಮಿಸ್ ಮಾಡ್ಕೊಂಡಿದ್ದೆ, ನಮ್ಮ ಚಾನಲ್ ಹೋಗಿ ಹುಡುಕಿ ಸಿಗುತ್ತೆ. ಸೊ ಯಾರೂ ಅಷ್ಟೊಂದು ಜನ ಕವರ್ ಮಾಡಿಲ್ಲ ಕೋಸ್ಟ್ ಟು ಕೋಸ್ಟ್ ರೆಸ್ಟೋರೆಂಟು ಯೂಟ್ಯೂಬ್ನಲ್ಲಾಗಲಿ ಇನ್ಸ್ಟಾಗ್ರಾಮ್ನಲ್ಲಾಗಲಿ. ಸೊ ಅಲ್ಲಿ ಸಿಗೋವಂಥ ಗೀ ರೋಸ್ಟ್ ನನಗೆ ತುಂಬಾ ಇಷ್ಟ. ಇಲ್ಲಿ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ಮಸಾಲೆ ನೋಡಿದ್ರೆ ನಮ್ಮ ಅಥೆಂಟಿಕ್ ಕುಂದಾಪುರ ಸ್ಟೈಲ್ ಥರನೇ ಅನಿಸ್ತಾ ಇದೆ. ಒಂದು ಗೋಡಂಬಿನೂ ಮೇಲೆ ಇದೆ. ಸೊ ಆ ತುಪ್ಪ ಕೆಳಗಡೆ ಹಾಗೆ ಡ್ರಾಪ್ ಆಗ್ತಾ ಇದೆ, ಡ್ರಾಪ್ಲೆಟ್ಸು. ಟ್ರೈ ಮಾಡಿಬಿಡ್ತೀನಿ. ಲೆಗ್ ಪೀಸು ಕಚ್ಚಿ ತಿನ್ನಬೇಕು, ಬಟ್ ಗೊಜ್ಜು ಜಾಸ್ತಿ ಇದೆ, ಅದಕ್ಕೆ ಮುರಿತಾ ಇದ್ದೀನಿ. ಸೊ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಮಸಾಲೆ ಹೋಗಿದೆ ಅಂತ ಈ ಗೀ ರೋಸ್ಟು. ಬಂದ್ಬಿಡ್ತು ಒಂದು ದೊಡ್ಡ ಪೀಸು. ಟ್ರೈ ಮಾಡೋಣ. ತಿಂದಿದ ತಕ್ಷಣ ಆ ಮೆಣಸಿನ್ಕಾಯ್ದು ಒಂದು ಚುರುಕಂತ ಖಾರ ಹೊಡೆಯುತ್ತೆ. ನಿಜ ಹೇಳಬೇಕು ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿದೆ ಅಂತಲೇ ಹೇಳ್ಬೋದು ಈ ಒಂದು ಗೀ ರೋಸ್ಟು. ಬಟ್ ಬಿಸಿ ಬಿಸಿ ತಿಂತಾಯಿದ್ರೆ ಸೂಪರಾಗಿರ್ತಾಯಿತ್ತು. ನಾನು ತಂದು ಸ್ವಲ್ಪ ಆರಿಸ್ಬಿಟ್ಟಿದ್ದೀನಿ. ನೀವೆಲ್ಲ ತಡ ಮಾಡಬೇಡಿ. ಅಂದರೆ ತರಿಸ್ಕೊಂಡಿದ್ದ ತಕ್ಷಣ ಬಂದಿದ್ದ ತಕ್ಷಣ ಟೇಬಲ್ಗೆ ತಿನ್ಬಿಡಿ. ಸೂಪರ್ ಗುರು. ಅಥೆಂಟಿಕ್ ಟಚ್ ಇದೆ ಈ ಗೀ ರೋಸ್ಗೆ. ಟ್ರೈ ಮಾಡಿ, ಧಮಾಕ. ಸೊ ನಾನು ಈ ಎಪಿಸೋಡ್ ಪ್ರೆಸೆಂಟ್ ಮಾಡೋದ್ರಲ್ಲಿ ನಮ್ಗೆ ಸಾಕಷ್ಟು ಖುಷಿ ಇದೆ. ನೀವು ಆರ್ ಆರ್ ನಗರ ಬಂದರೆ ಸರ್ಬಿಗೆ ವಿಸಿಟ್ ಮಾಡಿ. ಈಗ ನಾನು ನನ್ನ ಫ್ರೆಂಡ್ಸ್ ಸೇರಿ ಇಬ್ಬರು ಆದಷ್ಟು ಮುಗಿಸ್ಬಿಟ್ಟು ಔಟ್ ಆಫ್ ಸಿಕ್ಸ್. ಓವರಾಲಾಗಿ ಇಲ್ಲಿ ಬಂದ ಮೇಲೆ ನಾವು ಟೇಸ್ಟ್ ಮಾಡಿರುವಂಥ ಪೂರಿ ಕೈಮಾ ಗೊಜ್ಜು, ಪಚ್ಚಾವಗೆ ಮತ್ತು ನಾಟಿ ಕೋಳಿ ಸಾರು, ಗೀ ರೋಸ್ಟು
ಸಕ್ಕತ್ತಾಗಿತ್ತು. ನಾನು ಖಂಡಿತ ಈ ಜಾಗನ ನಿಮ್ಗೆಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಜೊತೆಗೆ ಅವರು ಬಿರಿಯಾನಿ ಸ್ವಲ್ಪ ಆದರೂ ಟೇಸ್ಟ್ ಮಾಡಲೇಬೇಕು ಅಂತ ಒಂದು ಬೌಲ್ನ ರೈಸ್ ಕೊಟ್ಟರು. ತುಂಬಾ ಚೆನ್ನಾಗಿತ್ತು, ಮೈಲ್ಡ್ ಇನ್ ಟೇಸ್ಟ್, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಓವರಾಲ್ ಆಗಿ. ಸೊ ಈ ಜಾಗನ ನಮಗೆ ರೆಕಮೆಂಡ್ ಮಾಡಿದ್ದು ನಮ್ಮ ಅನ್ಬಾಕ್ಸ್ ಕರ್ನಾಟಕದಿಂದ ಹರ್ಷ ಮತ್ತು ವಿಕ್ರಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಮ್ಮ ಪೇಜ್ ಅಂದರೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಅಲ್ಲೂ ಹೋಗಿ ಫಾಲೋ ಮಾಡಿ, ನಿಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ನೀವು ಮಾಡ್ತೀರಿ ಅಂತ ಮತ್ತೊಂದು ಇಂಡಸ್ಟ್ರಿ ಮೀಡಿಯಾನಲ್ಲಿ ನಾನು ಸೋಮು ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.